ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಸಸ್ಯಗಳಿಗೆ ಸಂಬಂಧಪಟ್ಟಂಥ ಟಾಪಿಕ್ ವೈಸ್ ಆಗಿ EVS ಅಥವಾ ಎನ್ವೈರನ್ಮೆಂಟಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಕ್ಸಾಮ್ಸ್ಗೆ TET ಅದರಲ್ಲಿ ಮೇಯ್ನಾಗಿ TET GPSTRಗೆ ಸಂಬಂಧಪಟ್ಟಂತೆ ಪೇಪರ್ 1ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಹೀಗಿದೆ: ಈ ವರ್ಗದ ಸಸ್ಯಗಳನ್ನು ಉಭಯಜೀವಿಗಳು ಎಂದು ಕರೆಯುತ್ತಾರೆ. ಆವಾಸ ಸಸ್ಯಗಳು, ಜರಿಸಸ್ಯಗಳು, ಜಿಮ್ನೋಸ್ಪರ್ಮ್, ಏಂಜಿಯೋಸ್ಪರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ಉಭಯಜೀವಿ ಅಂತ ಹೇಳಿದಾಗ ಭೂಮಿ ಮತ್ತು ನೀರಿನ ಎರಡೂ ಕಡೆ ವಾಸ ಅಥವಾ ಬೆಳೀತಕ್ಕಂಥ ಒಂದು ಸಸ್ಯ ಅಂತ ಹೇಳ್ಬೋದು. ಸೊ ಆನ್ಸರ್ ಬಂದು ಆಪ್ಷನ್ ಎ, ಆವಾಸ ಸಸ್ಯಗಳು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ರಿಕ್ಷಿಯ ಯಾವ ವರ್ಗಕ್ಕೆ ಸೇರಿದ ಸಸ್ಯವಾಗಿದೆ ಅಂತ ಕೇಳಿದರೆ ಆವಾಸ ಸಸ್ಯ, ಜರಿಸಸ್ಯ, ನಗ್ನ ಬೀಜ ಸಸ್ಯ, ಹೂ ಬಿಡುವ ಸಸ್ಯ. ಸೊ ರಿಕ್ಷಿಯ ಅಂತಕ್ಕಂಥದ್ದು ಬಂದು ಆವಾಸ ಸಸ್ಯಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಅಡಿಯಾಟ್ ಯಾವ ವರ್ಗಕ್ಕೆ ಸೇರಿದೆ? ಜರಿಸಸ್ಯನ, ಅದೊಂದು ಆವಾಸ ಸಸ್ಯನ ಅಥವಾ ನಗ್ನ ಬೀಜ ಸಸ್ಯನ, ಹೂ ಬಿಡುವ ಸಸ್ಯನ ಅಂತ ಕೇಳಿರ್ತಕ್ಕಂಥದ್ದು. ಸೊ ಇದು ಒಂದು ಅಡಿಯಟ್ ಅಂತಕ್ಕಂಥದ್ದು ಜರಿಸಸ್ಯವಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಫ್ರೆಂಡ್ಸ್, ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಕೇಳಿದರೆ ಹೂ, ಕಾಯಿ, ಹಣ್ಣು, ಮೊಗ್ಗು ಅಂತ ಕೊಟ್ಟಿದ್ದಾರೆ. ಸೊ ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಹೇಳಿದರೆ ಆಪ್ಷನ್ ಎ, ಹೂ. ಆ್ಯಂಡ್ ನೆಕ್ಸ್ಟು ಅತ್ಯಂತ ಚಿಕ್ಕ ಹೂ ಯಾವುದು? ರ್ಯಾಪೋಷಿಯಾ, ಚೆಂಡು ಹೂ, ಉಲ್ಫಿಯಾ, ಡಫೋಡಿಲ್ಸ್ ಅಂತ ಕೊಟ್ಟಿದ್ದಾರೆ. ಡಾಫೋಡಿಲ್ಸ್ ಆ್ಯಕ್ಚುಲಿ. ಸೊ ಆನ್ಸರ್ ಬಂದು ಉಲ್ಫಿಯಾ ಅಂತಕ್ಕಂಥದ್ದು ಅತ್ಯಂತ ಚಿಕ್ಕ ಹೂ. ಹಾಗಾದರೆ ಅತ್ಯಂತ ದೊಡ್ಡ ಹೂ ಯಾವುದು? ರ್ಯಾಪೋಷಿಯಾ, ಆರ್ಕಿಡಾ, ಲಿಲ್ಲಿ, ಮಲ್ಲಿಗೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಏನಿದೆ ರಾಫೋಷಿಯಾ ಬಂದು ಅತ್ಯಂತ ದೊಡ್ಡ ಹೂ, ತುಂಬ ಅದು ವಾಸನೆ ಸ್ಮೆಲ್ ಇರುತ್ತಂತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಹೇಗಿದೆ: ಮಾವಿನ ಗಿಡದ ವೈಜ್ಞಾನಿಕ ಹೆಸರೇನು ಅಂತ ಕೇಳಿದರೆ ಫಿಕಾಸಾ ಬೆಂಗಾಲೆನ್ಸಿಸ್, ಮ್ಯೂಂಜಿಫೆರಾ ಇಂಡಿಕಾ, ರೆವಲ್ಫಿನಾ ಸರಡೆಂಟಿನಾ, ಕ್ಯಾಸಿಯಾ ತುರಾ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಮಾವಿನ ಗಿಡದ ಒಂದು ವೈಜ್ಞಾನಿಕ ಹೆಸರು ಬಂದು ಮ್ಯೂಂಜಿಫೆರಾ ಇಂಡಿಕಾ, ಆಪ್ಷನ್ ಬಿ. ಫ್ರೆಂಡ್ಸ್, ಶಂಕುಗಳು ಕಂಡುಬರುವ ಸಸ್ಯಗಳ ವರ್ಗ ಯಾವುದು ಹೇಳಿದರೆ ಆವಾಸ್ಯ, ಜರಿಸಸ್ಯಗಳು, ನಗ್ನ ಬೀಜ ಸಸ್ಯಗಳು, ಹೂ ಬಿಡುವ ಸಸ್ಯಗಳು ಅಂತ ಹೇಳಿದರೆ. ಸೊ ಆನ್ಸರ್ ಬಂದು ನಗ್ನ ಬೀಜ ಸಸ್ಯಗಳ ಜಾತಿಗೆ ಸೇರ್ತಕ್ಕಂಥ ಒಂದು ಗಿಡ ಶಂಕುಗಳು. ಆ್ಯಂಡ್ ನೆಕ್ಸ್ಟ್, ಕೆಂಪು ಶೈವಲ ಕೆಂಪಾಗಿರಲು ಕಾರಣವಾದ ವರ್ಣಕ ಯಾವುದು? ಫೈಕೋಸೈನಿನ, ಫೈಕೋಕ್ಸೆತಿನ, ಫೈಕೋಹೆರಿಥ್ರಿನ, ಕ್ಯಾಥೋಫಿಲ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಸಿ, ಫೈಕೋಹೆರಿಥ್ರಿನ್ ಅಂತಕ್ಕಂಥ ಒಂದು ವರ್ಣಕದಿಂದ ಈ ಒಂದು ಕೆಂಪು ಶೈವಲ ಕೆಂಪಾಗಿ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಕಂದು ಶೈವಲ ಕಂದಾಗಿರಲು ಕಾರಣ ಏನು? ಯಾವ ಒಂದು ವರ್ಣಕ ಅಂತ ಕೇಳಿದ್ರೆ ಆನ್ಸರು ಫೈಕೋಹೆರಿಥ್ರಿನ, ಕ್ಸಾಂಥೋಪಿಲ ಅಥವಾ ಫೈಕೋಸೈನಿನ, ಕ್ಲೋರಾಶಿನ್ ಅಂತ ಕೊಟ್ಟಿದ್ರೆ ಕ್ಲೋರೋಫಿನ್ ಆ್ಯಕ್ಚುಲಿ. ಆನ್ಸರ್ ಬಂದು ಆಪ್ಷನ್ ಬಿ, ಕ್ಸಾಂಥೋಫಿಲ್, ಆಪ್ಷನ್ ಬಿ ಕ್ಸಾಂಥೋಫಿಲ್. ಆ್ಯಂಡ್ ನೆಕ್ಸ್ಟ್, ಇವುಗಳಲ್ಲಿ ಔಷಧೀಯ ಸಸ್ಯವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಮಾವು, ಸರ್ಪಗಂಧಿ, ತಾಳೆ, ತೆಂಗು. ಆನ್ಸರ್ ಆಪ್ಷನ್ ಬಿ ಸರ್ಪಗಂಧಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್: ಕುಂಡಗಳಲ್ಲಿ ಕುಬ್ಜ ಸಸ್ಯಗಳನ್ನು ಬೆಳೆಯುವ ಪದ್ಧತಿಗೆ ಹೀಗೆ ಅಂತಾರೆ ಬಡಿಂಗ, ಬೋನ್ಸಾಯಿ, ಹೈಡ್ರೋಫೋನಿಕ್ಸ, ತಾರಸಿ ವಿಧಾನ ಅಂತ ಹೇಳಿದ್ದಾರೆ. ಆನ್ಸರ್ ಕುಂಡಗಳಲ್ಲಿ ಕುಬ್ಜ ಸಸ್ಯಗಳನ್ನು ಬೆಳೆಸ್ತಕ್ಕಂಥ ಒಂದು ಕ್ರಿಯೆ ಅಥವಾ ಪದ್ಧತಿಯನ್ನು ಏನಂತ ಕರೀತಾರೆ ಅಂದರೆ ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್: ಹೂವಿನ ಗಂಡು ಭಾಗ ತಿಳಿಸಿರಿ ಅಂತ ಕೊಟ್ಟಿದ್ರೆ ಶಲಾಕಾಗ್ರ, ಅಂಡಾಶಯ, ಶಲಾಕನಳಿಕೆ, ಪರಾಗಕೋಶ. ಆನ್ಸರ್ ಬಂದು ಹೂವಿನ ಗಂಡು ಭಾಗ ಅಂತ ಹೇಳಿದ್ರೆ ಆಪ್ಷನ್ ಡಿ, ಪರಾಗಕೋಶ. ಆ್ಯಂಡ್ ನೆಕ್ಸ್ಟ್, ಇವುಗಳಲ್ಲಿ ಸಾಂಬಾರ್ ಸಸ್ಯವನ್ನು ಗುರುತಿಸಿ ಅಂತ ಕೊಟ್ಟಿದ್ರೆ ಕರಿಮೆಣಸು, ರಾಗಿ, ಎಳ್ಳು, ಕೋಕೋ. ಸೊ ಆನ್ಸರ್ ಗೊತ್ತಿದೆ ಅಲ್ವ ಫ್ರೆಂಡ್ಸ್, ಆಪ್ಷನ್ ಎ, ಕರಿಮೆಣಸು ಬಂದು ಇದು ಸಾಂಬಾರು ಪದಾರ್ಥ ಅಂತ ಹೇಳ್ಬೋದು, ಸಾಂಬಾರು ಸಸ್ಯ ವರ್ಗಕ್ಕೆ ಸೇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು, ಆಯುರ್ವೇದ ಪಿತಾಮಹ ಎಂದು ಇವರನ್ನು ಕರೆಯುತ್ತಾರೆ ಯಾರನ್ನ? ಚರಕ, ಅರಿಸ್ಟಾಟಲ್, ಸುಶ್ರುತ, ಕರೋಲೋಸಲಿನೇಸ್ ಅಂತ ಕೊಟ್ಟಿದ್ದಾರೆ, ಕರೋಲೋಸೈನಿಯಸ್. ಆ್ಯಂಡ್ ಆನ್ಸರ್ ಬಂದು ಆಪ್ಷನ್ ಎ, ಚರಕ ಹೇಳಿದರೆ ಚರಕ ಸಂಹಿತೆಯನ್ನು ರಚನೆ ಮಾಡ್ತಾರೆ, ಇವರನ್ನು ಆಯುರ್ವೇದ ಪಿತಾಮಹ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್, ಚಾಕೊಲೇಟ್ ತಯಾರಿಸಲು ಉಪಯೋಗಿಸುವಂಥ ಪಾನೀಯ ಸಸ್ಯ ಯಾವುದು ಅಂತ ಕೇಳಿದರೆ ಕಾಫಿ, ಎಳ್ಳು, ಕೋಕೋ, ಹೆಣ್ಣು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಸಿ, ಕೋಕೋನ ಯೂಸ್ ಮಾಡಿಕೊಂಡು ಚಾಕ್ಲೇಟನ್ನು ತಯಾರು ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ವೃಕ್ಷಾಯುರ್ವೇದ ಗ್ರಂಥ ಬರೆದಂತಹ ವ್ಯಕ್ತಿ ಯಾರು? ವಿಜ್ಞಾನಿ ಯಾರು? ವೃಕ್ಷಾಯುರ್ವೇದ ಗ್ರಂಥವನ್ನು ರಚನೆ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿರೋದು ಸೊ ಚರಕ, ಅರಿಸ್ಟಾಟಲ್, ಸುಶ್ರುತ, ಕೆರೋಸಲಿನಿಸ್ ಅಂತ ಕೊಟ್ಟಿದ್ದಾರೆ. ವೃಕ್ಷಾಯುರ್ವೇದ ಗ್ರಂಥವನ್ನು ರಚನೆ ಮಾಡ್ತಕ್ಕಂಥವ್ರು ಆಪ್ಷನ್ ಎ, ಚರಕರವರು. ಆ್ಯಂಡ್ ನೆಕ್ಸ್ಟು, ಆಲ್ಜಿನ್ ಎನ್ನುವ ವಸ್ತು ಇದರಿಂದ ಪಡೆಯುತ್ತೇವೆ ಶೈವಲ ಸಸ್ಯ, ಜರಿಸಸ್ಯ, ಆವೃತ ಬೀಜ ಸಸ್ಯ ಮತ್ತು ಅನಾವೃತ ಬೀಜ ಸಸ್ಯ. ಸೊ ಆಲ್ಜಿನ್ ಅಂತಕ್ಕಂಥ ಒಂದು ವಸ್ತುವನ್ನು ಯಾವುದನ್ನ ಪಡ್ಕೊಳ್ತೀವಿ ಅಂತ ಹೇಳಿದ್ರೆ ಆನ್ಸರು ಆಪ್ಷನ್ ಎ, ಶೈವಲ ಸಸ್ಯಗಳಿಂದ. ಆ್ಯಂಡ್ ನೆಕ್ಸ್ಟ್ ಸಸ್ಯಗಳಿಗೆ ಜೀವವಿದೆ ಎಂದು ಕಂಡುಹಿಡಿದಂಥ ವಿಜ್ಞಾನಿ ಯಾರು ಅಂತ ಕೇಳಿದರೆ ಜೆ ಸಿ ಬೋಸ್, ಅರಿಸ್ಟಾಟಲ್,
ರಾ ವಿಟೇಕರ್, ಜೆ ಥಾಮ್ಸನ್ ಅಂತ ಕೊಟ್ಟಿದ್ದಾರೆ. ಎಸ್ ನಮ್ಗೆ ಗೊತ್ತಿದೆ, ಇದು ಲಾಸ್ಟ್ ಒಂದು ಇದರಲ್ಲೂ ಸಹ ನೀಡಿದ್ದೆ. ಸೊ ಸಸ್ಯಗಳ ಜೀವವಿದೆ ಅಂತಕ್ಕಂಥ ಫಸ್ಟ್ ಕಂಡಿರ್ತಕ್ಕಂಥದ್ದು ಜೆ.ಸಿ. ಬೋಸ್. ಆ್ಯಂಡ್ ನೆಕ್ಸ್ಟ್ ಇವುಗಳಲ್ಲಿ ಬಯೋಡೀಸೆಲ್ ಸಸ್ಯ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಬಯೋಡೀಸೆಲ್ ಸಸ್ಯ ಯಾವುದು? ಪೊಂಗಾಮಿಯಾ ಪಿನ್ನಾಟ, ಕ್ಯಾಸಿಯತುರ, ಅಜಾಟ್ರಿಕಾ ಇಂಡಿಕಾ, ಮ್ಯೂಸಿಂಪೆರಾ ಇಂಡಿಕಾ ಅಂತ ಕೊಟ್ಟಿದ್ದಾರೆ. ಸೊ ಮ್ಯೂಸಿಂಪೆರಾ ಇಂಡಿಕಾ ಲಾಸ್ಟ್ ಹೇಳಿದಾಗ ಅದು ಬಂದು ಮಾವಿನ ಒಂದು ಇದು ಪೊಂಗಾಮಿಯಾ ಮಿನ್ನಾಟ ಅಂತ ಹಿಂದೆ. ಸೊ ಇದು ಬಂದು ಬಯೋಡೀಸೆಲ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಸೊ ಇದು ಒಂದು ನ್ಯಾಚುರಲಾಗಿ ಇಟ್ ಮೀನ್ಸ್ ನಾವು ತಯಾರು ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳಿದರೆ ಸೊ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂಥದ್ದಲ್ಲ, ಇದು ಮನುಷ್ಯ ಇಟ್ ಮೀನ್ಸ್ ಮಾನವ ಮಾಡ್ಕೊಳ್ತಕ್ಕಂಥ ಒಂದು ಬಯೋ ಇದು ಅಂತ ಹೇಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಸಸ್ಯಗಳ ಜೀವಿತಾವಧಿಯನ್ನು ಈ ರೀತಿಯಾಗಿ ವಿಂಗಡಿಸಿಲ್ಲ ಅಂತ ಹೇಳಿದರೆ ಸಸ್ಯಗಳ ಜೀವಿತಾವಧಿಯನ್ನು ಈ ರೀತಿಯಾಗಿ ವಿಂಗಡಿಸಿಲ್ಲ. ಬಹುವಾರ್ಷಿಕ, ತ್ರೈವಾರ್ಷಿಕ, ದ್ವೈವಾರ್ಷಿಕ ಆ್ಯಂಡ್ ಏಕವಾರ್ಷಿಕ ಅಂತ ಕೊಟ್ಟಿದ್ದಾರೆ. ಹೇಸ್ ಆನ್ಸರು. ಸೊ ಏಕವಾರ್ಷಿಕ ಗೊತ್ತಿದೆ, ದ್ವಿವಾರ್ಷಿಕ ಗೊತ್ತಿದೆ ಆ್ಯಂಡ್ ತ್ರೈವಾರ್ಷಿಕ ಅಂತ ಕೊಟ್ಟಿಲ್ಲ. ಎರಡಕ್ಕಿಂತ ಜಾಸ್ತಿ ಅಂತ ಹೇಳಿದಾಗಲಿ ಬಹುವಾರ್ಷಿಕ ಅಂತ ತಗೊಳ್ತೀವಿ. ಸೊ ಹಾಗಾಗಿ ತ್ರೈವಾರ್ಷಿಕ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಸಸ್ಯದ ಬೆಳವಣಿಗೆಯನ್ನು ಅಳೆಯುವ ಉಪಕರಣ ಯಾವುದು ಅಂತ ಕೇಳಿದರೆ ಸಸ್ಯದ ಬೆಳವಣಿಗೆಯನ್ನು ಅಳೆಯುವಂಥ ಉಪಕರಣ ಯಾವುದು? ಕ್ರೆಸ್ಕೋಗ್ರಾಫ್, ಸಿಸ್ಮೋಗ್ರಾಫ್, ರಿಕ್ಟೋಗ್ರಾಫ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಹೆಸ್ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಸಿಸ್ಮೋಗ್ರಾಫು, ರಿಕ್ಟೋಗ್ರಾಫ್ ಇದೆಲ್ಲ ಬರ್ತಕ್ಕಂಥದ್ದು ಭೂಕಂಪದಲ್ಲಿ ಬರ್ತಕ್ಕಂಥದ್ದು. ಸೊ ಕ್ರೆಸ್ಕೋಗ್ರಾಫ್ ಬಂದು ಸಸ್ಯದ ಬೆಳವಣಿಗೆ ನಡೀತಕ್ಕಂಥ ಒಂದು ಉಪಕರಣ ಆಗಿರುತ್ತೆ. ನೆಕ್ಸ್ಟು ದ್ಯುತಿ ಸಂಶ್ಲೇಷಣೆ ವೇಗ ಉಸಿರಾಟದ ವೇಗಕ್ಕಿಂತ ಜಾಸ್ತಿ ಇರುತ್ತಾ, ಕಡಿಮೆ ಇರುತ್ತಾ, ಸಮ ಇರುತ್ತಾ ಅಥವಾ ಹೆಚ್ಚು ಕಡಿಮೆ ಇರುತ್ತಾ ಅಂತ ಕೇಳಿದರೆ ದ್ಯುತಿ ಸಂಶ್ಲೇಷಣೆಯ ವೇಗ ಉಸಿರಾಟದ ವೇಗಕ್ಕಿಂತ ಜಾಸ್ತಿ ಇರುತ್ತಂತೆ. ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟು ಎಲೆಯ ಈ ರೀತಿಯ ಸೀಳಿಕೆಯಿಂದ ಪತ್ರರಂಧ್ರಗಳನ್ನು ನೋಡಬಹುದು. ಎಲೆಯ ಈ ರೀತಿಯ ಸೀಳಿಕೆಯಿಂದ ಪತ್ರರಂಧ್ರಗಳನ್ನು ನೋಡಬಹುದು. ಅಡ್ಡವಾಗಿ ಸೀಳೋದ್ರಿಂದ ಉದ್ದ, ನೇರ, ವಕ್ರ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಆಪ್ಷನ್ ಎ ಅಡ್ಡ. ಇಟ್ ಮೀನ್ಸ್ ಅಡ್ಡವಾಗಿ ನಾವು ಸೀಳೋದ್ರಿಂದ ಅದನ್ನು ಏನು ಮಾಡ್ಬೋದು, ಅದರಲ್ಲಿರ್ತಕ್ಕಂಥ ಒಂದು ರಂಧ್ರಗಳನ್ನು ನಾವು ನೋಡಬಹುದು. ಅದರದೇ ಕಣ್ಣುಗಳುಳ್ಳ ತುಂಡುಗಳ ಮೂಲಕ ಸಂತಾನೋತ್ಪತ್ತಿ ಹೊಂದುವ ಸಸ್ಯ ಯಾವುದು ಅಂತ ಕೇಳಿದರೆ ಪಪ್ಪಾಯ, ಜೋಳ, ಕಬ್ಬು ಮತ್ತು ಬೇವು ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಆಪ್ಷನ್ ಸಿ ಕಬ್ಬು. ಕಬ್ಬು ಅಂತ ಹೇಳಿದಾಗ ಅದು ಗಿಣ್ಣಿಗೆ ಒಂದು ಇದು ಬೆಳ್ಕೊಳ್ಳುತ್ತಲ್ವ. ಸೊ ಅದನ್ನು ಕಣ್ಣು ಅಂತ ಹೇಳ್ತೀವಿ. ಆ ಕಣ್ಣುಗಳ ಮೂಲಕ ಸಂತಾನೋತ್ಪತ್ತಿನ ಮಾಡ್ಕೊಳ್ತವೆ. ನೆಕ್ಸ್ಟ್ ಆರ್ಥಿಕ ಬೆಳೆ ಎಂಬ ಅನ್ವರ್ಥ ನಾಮದಿಂದಲೂ ಕರೆಯಲಾಗುವ ಬೆಳೆ ಯಾವುದು? ಜೋಳ, ಹತ್ತಿ, ರಾಗಿ, ಕಬ್ಬು ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಆಪ್ಷನ್ ಬಿ ಹತ್ತಿ. ಸೊ ಇಲ್ಲಿ ಆಲ್ಮೋಸ್ಟ್ ಹತ್ತಿ ಮತ್ತು ಕಬ್ಬು ಎರಡೂ ಸಹ ತೊಗೊಳ್ಬೋದು. ಅದು ಮೇಯ್ನಾಗಿ ಹತ್ತಿ ಬರುತ್ತೆ. ಇಟ್ ಮೀನ್ಸ್ ವಾಣಿಜ್ಯ ಬೆಳೆ ಅಂತಲೂ ಸಹ ಹೇಳ್ತೀವಲ್ಲ, ಹತ್ತಿ. ಅತಿ ವೇಗವಾಗಿ ಬೆಳೆಯುವ ಮರ ಯಾವುದು? ನೀಲಗಿರಿ, ಅಶೋಕ, ಮಾವು ಆ್ಯಂಡ್ ಬೇವು ಅಂತ ಕೊಟ್ಟಿದ್ದಾರೆ. ಸೊ ಈ ನಾಲ್ಕರಲ್ಲಿ ಅತಿ ವೇಗವಾಗಿ ಬೆಳೀತಕ್ಕಂಥ ಮರ ಬಂದು ಆಪ್ಷನ್ ಎ ನೀಲಗಿರಿ ಮರ. ಆ್ಯಂಡ್ ನೆಕ್ಸ್ಟ್ ಹಸಿರು ಕ್ರಾಂತಿಗೆ ಕಾರಣಕರ್ತವಾಗಿದ್ದು ಈ ಸಸ್ಯ ಅಂತ ಹೇಳಿದರೆ ಎಸ್ ಗೋಧಿ. ಆಪ್ಷನ್ ಬಿ ಗೋಧಿ. ಆ್ಯಂಡ್ ನೆಕ್ಸ್ಟ್ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ವೇಳೆಯಲ್ಲಿ ಬಿಡುಗಡೆಯಾದ ಅನಿಲ ಯಾವುದು ಅಂತ ಕೇಳಿದರೆ ಇಂಗಾಲದ ಡೈಆಕ್ಸೈಡ್, ಸಲ್ಫರ್ ಆಕ್ಸೈಡ್, ಆಮ್ಲಜನಕ ಆ್ಯಂಡ್ ಗಂಧಕದ ಆಮ್ಲ ಅಂತ ಹೇಳಿದರೆ ಎಸ್ ಆನ್ಸರ್ ಬಂದು ಆಪ್ಷನ್ ಸಿ ಆಮ್ಲಜನಕ ಅಲ್ವಾ. ಸೊ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಹೇಳಿದಾಗಲಿ ಇಂಗಾಲದ ಡೈಆಕ್ಸೈಡನ್ನು ತಗೊಂಡು ಆಮ್ಲಜನಕವನ್ನು ಬಿಟ್ಕೊಡುತ್ತೆ. ನೆಕ್ಸ್ಟ್ ಬೀಜ ಪ್ರಸರಣದ ಅರ್ಥ ಅಂತ ಕೇಳಿದರೆ ಹರಡುವುದು, ಸಂರಕ್ಷಣೆ, ಭಕ್ಷಣೆ ಎಲ್ಲವೂ ಅಂತ ಕೇಳಿದರೆ ಎಸ್ ಆನ್ಸರ್ ಬಂದು ಹರಡುವುದು. ಬೀಜ ಪ್ರಸರಣ ಅಂತ ಹೇಳಿದರೆ ಹರಡತಕ್ಕಂಥದ್ದು. ಪ್ರಸರಣ ಮೀನ್ಸ್ ಹರಡತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬಹು ಎತ್ತರದ ಮರಗಳು ಕಂಡುಬರಲು ಕಾರಣ ಏನು ಅಂತ ಕೇಳಿದರೆ ಇಲ್ಲಿ ಆಕ್ಸಿಜನ್ಗಾಗಿ ಪೈಪೋಟಿ, ನೀರಿಗಾಗಿನ ಪೈಪೋಟಿ, ಸೂರ್ಯನ ಬೆಳಕಿಗಾಗಿ ಪೈಪೋಟಿ, ಜಾಗಕ್ಕಾಗಿನ ಪೈಪೋಟಿ ಅಂತ ಹೇಳಿದರೆ ಎಸ್ ಆನ್ಸರ್ ಬಂದು ಆಪ್ಷನ್ ಸಿ ಸೂರ್ಯನ ಬೆಳಕಿಗಾಗಿ ಪೈಪೋಟಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸಸ್ಯ ವ್ಯೂಹದಲ್ಲಿ ಕಾಂಡದ ಬಹುಮುಖ್ಯ ಕಾರ್ಯ ಏನು ಅಂತ ಕೇಳಿದರೆ ಕಾಂಡದ ಕೆಲಸ ಅಷ್ಟಕ್ಕೆ ಇರೋದಿಲ್ಲ. ಸಸ್ಯಕ್ಕೆ ಆಧಾರವನ್ನು ಒದಗಿಸ್ತಕ್ಕಂಥದ್ದು ನೀರಿನ ಸಾಗಾಣಿಕೆ, ಎಲೆಗಳನ್ನು ಎತ್ತರಿಸಿ ಹಿಡಿಯುವುದು, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಎಸ್ ಹೌದಲ್ವಾ. ಸಸ್ಯದ ಕಾಂಡದ ಒಂದು ಕಾರ್ಯ ಅಂತ ಹೇಳಿದಾಗ ಸಸ್ಯಕ್ಕೆ ಆಧಾರವನ್ನು ಕೊಡುತ್ತೆ, ಹಣ್ಣು ನೀರನ್ನು ಸಾಗಣೆ ಮಾಡುತ್ತೆ, ಹಣ್ಣು ಎಲೆಗಳನ್ನು ಎತ್ತರಿಸಿ ಹಿಡಿತಕ್ಕಂಥ ಒಂದು ಕೆಲಸನೂ ಸಹ ಮಾಡುತ್ತೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೆಕ್ಸ್ಟು ಹಸಿರು ಸಸ್ಯಗಳು ಮಾತ್ರ ಆಹಾರವನ್ನು ತಯಾರಿಸುತ್ತವೆ, ಹಸಿರು ಸಸ್ಯಗಳು ಹರಿತನ ಹೊಂದಿವೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಆನ್ಸರ್ ಬಂದು ಹಸಿರು ಸಸ್ಯಗಳು ಮಾತ್ರನೇ ಆಹಾರವನ್ನು ತಯಾರು ಮಾಡ್ತಕ್ಕಂಥದ್ದು ಮತ್ತು ಹಸಿರು ಸಸ್ಯಗಳು ಹರಿತನ ಹೊಂದಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಆಪ್ಷನ್ 1 ಮತ್ತು 2 ಸರಿ ಇದೆ. ನೆಕ್ಸ್ಟ್ ಇದು ತಂತು ಬೇರುಗಳನ್ನು ಹೊಂದಿರುವ ಸಸ್ಯವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಹತ್ತಿ, ಬಟಾಣಿ, ಹುಲ್ಲು, ಶೇಂಗಾ ಅಂತ ಕೊಟ್ಟಿದ್ದಾರೆ. ಸೊ ತಂತು ಬೇರನ್ನು ಹೊಂದಿರತಕ್ಕಂಥ ಒಂದು
ಸಸ್ಯ ಯಾವುದು ಅಂತ ಕೇಳಿರ್ತದೆ ಇಲ್ಲಿ. ಸೊ ಆನ್ಸರ್ ಬಂದು ಆನ್ಸರ್ ಆಪ್ಷನ್ ಸಿ, ಹುಲ್ಲು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕೀಟಗಳನ್ನು ಆಕರ್ಷಿಸುವ ಹೂವಿನ ಭಾಗ ಯಾವುದು? ಕೀಟಗಳನ್ನು ಆಕರ್ಷಿಸುವ ಹೂವಿನ ಭಾಗ ಪುಷ್ಪದಳಗಳು, ಪುಷ್ಪಪತ್ರಗಳು, ಶಲಾಕೆ ಆ್ಯಂಡ್ ಕೇಸರ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಎ, ಪುಷ್ಪದಳಗಳು. ಆ್ಯಂಡ್ ನೆಕ್ಸ್ಟು, ಸಸ್ಯದಲ್ಲಿ ಹಣ್ಣು ಇದರಿಂದ ಉಂಟಾಗುತ್ತದೆ, ಯಾವುದರಿಂದ? ಶಲಾಕೆನ, ಅಂಡಕ್ಕು, ಅಂಡಾಶಯ ಅಥವಾ ಶಲಾಕಾಗ್ರ ಅಂತ ಕೊಟ್ಟಿದ್ದಾರೆ. ಸೊ ಸಸ್ಯದಲ್ಲಿ ಹಣ್ಣು ಉಂಟಾಗ್ತಕ್ಕಂಥದ್ದು ಆಪ್ಷನ್ ಸಿ, ಅಂಡಾಶಯದಿಂದ. ಸೊ ಸೇಮ್, ಸಸ್ಯದ ಎಲೆ ಹಸಿರಾಗಿರಲು ಕಾರಣ ಪತ್ರಹರಿತು. ಹಿಮೋಗ್ಲೋಬಿನ್ ಬಂದು ರಕ್ತಕ್ಕೆ ಸಂಬಂಧಪಟ್ಟಂಥದ್ದು, ಪತ್ರಹರಿತು ಬಂದು ಸಸ್ಯದ ಎಲೆ ಹಸಿರಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಗ್ರಾನ ಭಾಗದಲ್ಲಿ ನಡೆಯುವ ಕ್ರಿಯೆ ಏನು ಅಂತ ಕೇಳಿದರೆ ಬೆಳಕಿನ ಪ್ರತಿಕ್ರಿಯೆ, ಇರುಳು ಕ್ರಿಯೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಗ್ರಾನದಲ್ಲಿ ಬೆಳಕಿನ ಪ್ರತಿಕ್ರಿಯೆ ಅಂತಕ್ಕಂಥದ್ದು ನಡೆಯುತ್ತೆ. ಆ್ಯಂಡ್ ನೆಕ್ಸ್ಟು, ನೆಪಂಥಿಸ್ ಗೊತ್ತಿರ್ಬೋದು ನಿಮಗೆ, ಹೂಜಿ ಗಿಡ ಇದು ಕೀಟಾಣುಗಳಿಂದ ಪಡಿತಕ್ಕಂಥ ಒಂದು ಮೂಲವಸ್ತು, ಕೀಟಗಳಿಂದ ಪಡಿತಕ್ಕಂಥ ಒಂದು ಮೂಲವಸ್ತು. ಸೊ ಇಲ್ಲಿ ಏನಂತ ಹೇಳಿದ್ರೆ ನೆಪಂಥಿಸ್ ಅಂತಕ್ಕಂಥ ಒಂದು ಹೂಜಿ ಗಿಡ, ಇಟ್ ಮೀನ್ಸ್ ಅದು ಕೀಟಗಳನ್ನು ತಿಂತಕ್ಕಂಥ ಒಂದು ಸಸ್ಯಾಹಾರಿ ಅಂತ ಹೇಳ್ಬೋದು, ಸಸ್ಯ ಅಂತ ಹೇಳ್ಬೋದು. ಸೊ ಕೀಟಗಳಿಂದ ಯಾವ ಒಂದು ಅಂಶವನ್ನು ಈ ನೆಪಂಥಿಸ್ ಅಂತಕ್ಕಂಥ ಒಂದು ಸಸ್ಯ ಪಡ್ಕೊಳ್ಳುತ್ತೆ ಅಂತ ಕೇಳೋದು ಕ್ಯಾಲ್ಶಿಯಮು, ನೈಟ್ರೋಜನ್, ಸೋಡಿಯಂ ಆ್ಯಂಡ್ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ನೈಟ್ರೋಜನ್. ಆ್ಯಂಡ್ ನೆಕ್ಸ್ಟ್, ಹೂವಿನ ಬಣ್ಣಕ್ಕೆ ಕಾರಣ ಏನು? ಸೊ ಹೂವಿನ ಬಣ್ಣಕ್ಕೆ ಕಾರಣ ಏನು? ಪತ್ರಹರಿತ ಬಂದು ಗ್ರೀನ್ ಕಲರ್ ಆಯಿತು, ಲಿಕೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೂವಿನ ಬಣ್ಣ ಏನಿದೆಯೋ ಸೊ ಅದಕ್ಕೆ ಮೇನ್ ಕಾರಣ ಅಂತ ಹೇಳಿದರೆ ಕ್ರೋಮೋಪ್ಲಾಸ್ಟಾ. ನೆಕ್ಸ್ಟ್, ಬಟಾಣಿ ಗಿಡದ ವೈಜ್ಞಾನಿಕ ಹೆಸರು ಏನು ಅಂತ ಕೇಳಿದರೆ ಪೈಸಮ್ ಸಟೈವಮ್, ಮ್ಯಾಂಜಿಫೆರಾ ಇಂಡಿಕಾ, ಹೋಮೋಸೆಫಿಯನ್ಸು, ಕ್ಯಾನಿಸ್ ಫೆಮಿಲಿಯಾರಿಸ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಎ, ಪೈಸಮ್ ಸಟೈವಮ್ ಅಂತಕ್ಕಂಥದ್ದು ಬಟಾಣಿಯ ಒಂದು ವೈಜ್ಞಾನಿಕ ಹೆಸರು. ನೆಕ್ಸ್ಟ್, ಹೂ ಮತ್ತು ಹಣ್ಣುಗಳ ಬಣ್ಣಕ್ಕೆ ಕಾರಣ ಏನು ಅಂತ ಕೇಳಿದರೆ ಲಿಕೋಪ್ಲಾಸ್ಟೋ, ಕ್ರೋಮೋಪ್ಲಾಸ್ಟು, ಎ ಆ್ಯಂಡ್ ಬಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಹೂವಿಗೆ ಒಂದು ಕ್ರೋಮೋಪ್ಲಾಸ್ಟ್ ಅಂತಕ್ಕಂಥದ್ದು ಮೇನ್ ಕಾರಣ. ಸೊ ಹಾಗೆ ರೀತಿ ಹಣ್ಣು ಮತ್ತು ಹೂ ಎರಡಕ್ಕೂ ಸಹ ಸೇಮ್ ಅದೇನೆ, ಕ್ರೋಮೋಪ್ಲಾಸ್ಟ್ ಅಂತಕ್ಕಂಥದ್ದು. ನೆಕ್ಸ್ಟ್, ಆಯುರ್ವೇದ ಪಿತಾಮಹ ಯಾರು? ಚರಕನ, ಪರಾಶರ, ಅರಿಸ್ಟಾಟಲ್, ಬ್ಯಾಕ್ಟೀರಿಯಾ ಅಂತ ಹೇಳಿದರೆ ಆಯುರ್ವೇದ ಪಿತಾಮಹ ಬಂದು ಆಪ್ಷನ್ ಎ, ಚರಕರವರು. ನೆಕ್ಸ್ಟು, ಏಕದಳ ಸಸ್ಯದ ಬೇರುಗಳು ಹೇಗಿರುತ್ತೆ? ತಂತು ಬೇರಾಗಿರುತ್ತೆ, ತಾಯಿ ಬೇರಾಗಿರುತ್ತೆ, ಅಥವಾ ಎ ಆ್ಯಂಡ್ ಬಿ ಎರಡೂ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಏಕದಳ ಸಸ್ಯ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ ಎ, ತಂತು ಬೇರು. ಆ್ಯಂಡ್ ನೆಕ್ಸ್ಟು, ದ್ವಿದಳ ಸಸ್ಯದ ಬೇರುಗಳಲ್ಲಿ ತಂತು ಬೇರು, ತಾಯಿ ಬೇರು ಯಾವುದಿರುತ್ತೆ ಅಂತ ಕೇಳಿದರೆ ಸೊ ಇಲ್ಲಿ ನಾವು ನೋಡಿದ್ವಿ ಏಕದಳ ಸಸ್ಯ ತಂತು ಬೇರು ಅಂತ ಹೇಳಿದ್ಮೇಲೆ ದ್ವಿದಳ ಸಸ್ಯ ಏನಿದೆ ಅದು ಬಂದು ತಾಯಿ ಬೇರು ಆಗಿರಲೇಬೇಕಲ್ವಾ. ಸೊ ಆನ್ಸರ್ ಬಂದು ಆಪ್ಷನ್ ಬಿ, ತಾಯಿ ಬೇರು. ನೆಕ್ಸ್ಟು, ಜೋಳ ಮತ್ತು ರಾಗಿ ಯಾವ ಒಂದು ಬೇರನ್ನು ಹೊಂದಿರುತ್ತೆ? ಏಕದಳನ, ದ್ವಿದಳನ, ತ್ರಿದಳನ ಅಂತ ಕೇಳಿದರೆ ಜೋಳ ಮತ್ತು ರಾಗಿ ಬಂದು ಆನ್ಸರ್ ಬಂದು ಆಪ್ಷನ್ ಎ, ಅದು ಬಂದು ಏಕದಳ. ಅದು ಎರಡು ದಳವನ್ನು ಹೊಂದಿರೋದಿಲ್ಲ, ಅದನ್ನು ಪಪ್ ಮಾಡೋದು ನಾವು ಎರಡು ಸಿಗೋದಿಲ್ಲ, ಒಂದೇ, ಅದು ಪುಡಿ ಹೋಗುತ್ತಲ್ವಾ. ಸೊ ಏಕದಳ. ನೆಕ್ಸ್ಟು, ದ್ವಿದಳ ಧಾನ್ಯಗಳ ಬೇರಿನಲ್ಲಿರುವ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದರೆ ದ್ವಿದಳ ಧಾನ್ಯಗಳ ಬೇರಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಕ್ಟೀರಿಯಾ, ರೈಸೋಬಿಯಂ, ಬ್ಯಾಕ್ಟೀರಿಯಾ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಬಿ, ರೈಸೋಬಿಯಂ. ನೆಕ್ಸ್ಟ್, ಯೂರಿಯಾದಲ್ಲಿರುವ ನೈಟ್ರೋಜನ್ ಪ್ರಮಾಣ ಎಷ್ಟು? 47%, 27%, 25% ಆರ್ 50%. ಆನ್ಸರ್ ಬಂದು ಆಪ್ಷನ್ ಎ, 47%. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಒಬ್ಬ ರೈತನು ತನ್ನ ಹೊಲದಲ್ಲಿ ಬೆಳೆದ ಆಲೂಗಡ್ಡೆಯಲ್ಲಿ ಪ್ರತಿ ವರ್ಷ ಲಾಭವನ್ನು ಗಳಿಸಿರುತ್ತಾನೆ. ಆದರೆ ಪ್ರಸ್ತುತ ವರ್ಷದಲ್ಲಿ ಅವನು ಬೆಳೆದ ಬೆಳೆಯ ಎಲೆಗಳು ಬೂದು ಬಣ್ಣಕ್ಕೆ ತಿರುಗಿ ಬೆಳೆಯು ಸೊರಗಿ ಹೋಗಿರುತ್ತದೆ. ಕಾರಣ ಏನು? ಅತಿಯಾದ ಮಳೆ, ಕಡಿಮೆ ಮಳೆ, ಖನಿಜಾಂಶಗಳ ಕೊರತೆ, ಫಂಗಸ್ ಹಾವಳಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ಇದು ಬೂದು ಬಣ್ಣಕ್ಕೆ ಬರೋದಕ್ಕೆ ಕಾರಣ ಆಪ್ಷನ್ ಡಿ, ಫಂಗಸ್, ಹುಳು ಹತ್ತಿರ್ತಕ್ಕಂಥ ಅಂತ ಹೇಳ್ತೀವಲ್ಲ, ಸೊ ಫಂಗಸ್ ಹಾವಳಿ. ನೆಕ್ಸ್ಟು, ಶೈವಲಗಳಲ್ಲಿ ಕೆಂಪು ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು ಅಂತ ಕೇಳಿದರೆ ಸೊ ಇದು ರಿಪೀಟೆಡ್ ಕ್ವೆಶ್ಚನ್ನು. ಕ್ಯಾಂಥೋಫಿಲ್, ಫೈಕೋಎರಿಥ್ರಿನ್, ಫೈಕೋಸೈನಿನ್, ಕ್ಲೋರೋಫಿಲ್ ಅಂತ ಹೇಳಿದರೆ ಆನ್ಸರ್ ಬಂದು ಫೈಕೋಎರಿಥ್ರಿನ್. ನೆಕ್ಸ್ಟು, ಶೈವಲ ಮತ್ತು ಶಿಲೀಂಧ್ರಗಳು ಪರಸ್ಪರ ಲಾಭಕ್ಕಾಗಿ ಜೊತೆ ಜೀವನವನ್ನು ನಡೆಸುತ್ತವೆ. ಇವುಗಳನ್ನು ಏನೆಂದು ಕರೆಯುತ್ತಾರೆ? ಶೈವಲ ಮತ್ತು ಶಿಲೀಂಧ್ರಗಳು ಪರಸ್ಪರ ಲಾಭಕ್ಕಾಗಿ ಜೊತೆಯಲ್ಲಿ ಜೀವನವನ್ನು ನಡೆಸ್ತವಂತೆ. ಅವುಗಳ ಎಂಥ ಹೆಸರಿಂದ ಕರೀತಾರೆ? ಆವಾಸಿ ಸಸ್ಯನ, ಕಲ್ಲು ಹೂವಿನ, ಅನಾವೃತ ಬೀಜ ಸಸ್ಯನ, ಜೀವರೋಧಕ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಕಲ್ಲು ಹೂವು, ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್, ಸಸ್ಯಶಾಸ್ತ್ರದ ಜನಕ ಯಾರು? ಕಾರ್ಲ್ ಲೂಯಿಸ್, ಕಾರ್ನವಾಲಿಸ್, ಕರೋಲಸ್ ಲಿನೇಯಸ್, ಕಾರ್ಲ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸಸ್ಯಶಾಸ್ತ್ರದ ಜನಕ ಬಂದು ಆಪ್ಷನ್ ಸಿ, ಕಾರೋಲಸ್ ಲಿನೇಯಸ್ ಅಂತಕ್ಕಂಥವ್ರು.
ಆ್ಯಂಡ್ ನೆಕ್ಸ್ಟ್ ಸಸ್ಯಗಳಿಗೆ ಜೀವವಿದೆ ಎಂದು ಹೇಳಿದ ಭಾರತೀಯ ವಿಜ್ಞಾನಿ ಯಾರು? ಸೊ ಇದು ರಿಪೀಟೆಡ್ ಕ್ವಶನ್. ಜಗದೀಶ್ ಚಂದ್ರ ಬೋಸ್, JC ಬೋಸ್. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಬೇರು. ಶುಂಠಿ, ಆಲೂಗಡ್ಡೆ, ಮೂಲಂಗಿ, ಅರಿಶಿಣ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರ್ತಕ್ಕಂಥ 4 ಸಹ ಭೂಮಿ ಒಳಗಡೆ ಬೆಳೀತಕ್ಕಂಥದ್ದು, ಆದರೆ ಬೇರು ಅಂತ ಹೇಳಲ್ಲ, ಕಾಂಡ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಬೇರು ಯಾವುದು ಅಂತ ಕೇಳಿದಾಗ ಇಲ್ಲಿ ಶುಂಠಿ ಬೇರ ಅಥವಾ ಆಲೂಗಡ್ಡೆ ಬೇರ, ಮೂಲಂಗಿ ಬೇರ ಅಥವಾ ಅರಿಶಿಣ ಬೇರ ಅಂತ ಕೇಳಿದರೆ ಆನ್ಸರ್ ಬಂದು ಆಲೂಗಡ್ಡೆ ಒಂದು ಕಾಂಡ ಆ್ಯಂಡ್ ಶುಂಠಿ ಒಂದು ಸಹ ಕಾಂಡನೇ. ಆ್ಯಂಡ್ ಮೂಲಂಗಿ ಮತ್ತು ಅರಿಶಿಣದೆಲ್ಲ ನೋಡ್ತಾ ಹೋದಾಗ ಅರಿಶಿಣ ಬಂದು ಒಂದು ಬೇರಾಗಿರುತ್ತೆ. ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಹೂಗಳನ್ನು ಹೊಂದಿರುವ ಸಸ್ಯ ಯಾವುದು? ಬ್ರಯೋಫೈಟಾ, ಏಂಜಿಯೋಸ್ಪರ್ಮ್, ಜಿಮ್ನೋಸ್ಪರ್ಮ್ ಆ್ಯಂಡ್ ಶೈವಲ್ ಅಂತ ಹೇಳಿದರೆ ಆನ್ಸರ್ ಬಂದು ಆಪ್ಷನ್ ಬಿ, ಏಂಜಿಯೋಸ್ಪರ್ಮ್. ನೆಕ್ಸ್ಟು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಹಸಿರು ಸಸ್ಯಗಳು ಸ್ವಪೋಷಕಗಳು, ಪರಪೋಷಕಗಳು, ಬಳ್ಳಿಗಳು, ವಾರ್ಷಿಕ ಸಸ್ಯಗಳು ಅಂತ ಕೊಟ್ಟಿದ್ದಾರೆ. ಸ್ವಪೋಷಕ ಮೀನ್ಸ್ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಕ್ಕಂಥ ಸ್ವಪೋಷಕಗಳು ಅಂತ ಹೇಳ್ತೀವಿ. ನೆಕ್ಸ್ಟು ಒಂದು ಜಮೀನಿನಲ್ಲಿ ಒಂದೇ ಋತುವಿನಲ್ಲಿ 2 ಅಥವಾ ಹೆಚ್ಚು ಬೆಳೆಗಳನ್ನು ಬೆಳೆಯುವುದಕ್ಕೆ ಏನಂತ ಕರೀತಾರೆ? ಸರದಿ ಬೆಳೆ, ಮಿಶ್ರ ಬೆಳೆ, ಕೊಯ್ಲು ಮಾಡುವುದು, ಉಳುವುದು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಬಿ, ಮಿಶ್ರ ಬೆಳೆ. ನೆಕ್ಸ್ಟ್ ಹುಲ್ಲುಗಾವಲು ಆವಾಸದಲ್ಲಿನ ಮಳೆಯ ಪ್ರಮಾಣ ವರ್ಷಕ್ಕೆ ಎಷ್ಟಿರುತ್ತೆ? ವರ್ಷಕ್ಕೆ ಬಂದು ಆನ್ಸರು ವರ್ಷಕ್ಕೆ 25ರಿಂದ 75 ಸೆಂಟಿಮೀಟರ್. ಆ್ಯಂಡ್ ನೆಕ್ಸ್ಟು ಈರುಳ್ಳಿ ಸಸ್ಯದಲ್ಲಿ ಆಹಾರ ಸಂಗ್ರಹಣೆಯಾದ ಭಾಗ ಯಾವುದು? ಎಲೆ, ಬೇರು, ಕಾಂಡ, ಹೂ. ಸೊ ಇಲ್ಲಿ ಬೇರಲ್ಲಿ ಈರುಳ್ಳಿ ಇರುತ್ತಾ ಅಥವಾ ಎಲೆಯಲ್ಲಿ ಇರುತ್ತಾ, ಕಾಂಡ ಇರುತ್ತಾ, ಹೂ ಇರುತ್ತಾ ಅಂತ ಕೇಳಿದರೆ ಸೊ ನಿಮ್ಗೆ ಗೊತ್ತಿರುತ್ತೆ. ಯಾಕಂತ ಹೇಳಿದರೆ ಸೊ ಈರುಳ್ಳಿ ಇಲ್ಲಿ ಬೇರು ಅಂತಕ್ಕಂಥದ್ದು ಬರೋದಿಲ್ಲ. ಬೇರು ಬಂದು ಕೆಳಗಡೆ ಆಲ್ಮೋಸ್ಟ್ ನೀವು ನೋಡಿರ್ತೀವಿ, ಬೇರು ಬಂದು ಬೇರಲ್ಲಿರುತ್ತೆ, ಬೇರಿರುತ್ತೆ ಈರುಳ್ಳಿಯಲ್ಲಿ ನೀವು ನೋಡಿರ್ತೀರ. ಆ್ಯಂಡ್ ಹೂವನ್ನು ನೋಡಿರ್ತೀರಿ, ಬಟ್ ಅದು ಆಹಾರ ಸಂಗ್ರಹಣೆ ಅಲ್ಲ. ಆ್ಯಂಡ್ ಎಲೆ ಮತ್ತು ಕಾಂಡ ಏನಿದೆ, ಸೊ ಇಲ್ಲಿ ನೋಡ್ತಾ ಹೋದಾಗ ಈರುಳ್ಳಿ ಅಂತಕ್ಕಂಥದ್ದು ಕಾಂಡದಲ್ಲಿ ಬರ್ತಕ್ಕಂಥದ್ದು. ಆಪ್ಷನ್ ಸಿ, ಕಾಂಡದಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಹೂವಿನ ಸಂತಾನೋತ್ಪತ್ತಿಯ ಹೆಣ್ಣು ಭಾಗ ಯಾವುದು ಅಂತ ಕೇಳಿದರೆ ಕೇಸರ, ಅಂಡಾಶಯ, ಅಂಡಕಗಳು ಮತ್ತು ಶಲಾಕೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಬಿ, ಅಂಡಾಶಯ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನ ಯಾವ ಸಸ್ಯವು ಆವೃತ ಬೀಜ ಸಸ್ಯಕ್ಕೆ ಸೇರಿಲ್ಲ ಅಂತ ಹೇಳಿದರೆ ಮಾವು, ದಾಳಿಂಬೆ, ದ್ರಾಕ್ಷಿ, ಸೈಕಾಸ. ಆನ್ಸರ್ ಬಂದು ಆಪ್ಷನ್ ಡಿ, ಸೈಕಾಸ. ಆವೃತ ಬೀಜ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಒಂದು ಹಣ್ಣಿನ ಮೇಲ್ಗಡೆ ಪದರ ಸಿಪ್ಪೆ ಏನಿರುತ್ತೋ ಸೊ ಅದು ಆವೃತವಾಗಿದ್ದರೆ ಅದನ್ನು ಆವೃತ ಬೀಜ ಅಂತ ಹೇಳ್ತಾರೆ. ಸೊ ಆವೃತ ಆಗಿಲ್ಲ ಅಂದರೆ ಅದನ್ನು ಅನಾವೃತ ಬೀಜ ಅಂತ ಹೇಳ್ತಾರೆ, ಸೈಕಾಸ್. ನೆಕ್ಸ್ಟು ವೆಲಸ ನಿರೆಯ ಸಸ್ಯದ ಉಸಿರಾಟಕ್ಕೆ ಸಹಾಯ ಮಾಡುವ ಬೇರು ಯಾವುದು? ಹೀರುಬೇರು, ವಾಯುವಿಕ ಬೇರು, ತಂತು ಬೇರು ಆ್ಯಂಡ್ ತಾಯಿ ಬೇರು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಬಿ, ವಾಯುವಿಕ ಬೇರು. ಆ್ಯಂಡ್ ನೆಕ್ಸ್ಟ್ ಈ ಸಸ್ಯದ ಬೀಜವು ಸಸ್ಯ ಪ್ರಪಂಚದ ಅತಿ ದೊಡ್ಡ ಬೀಜ ಅಂತ ಹೇಳಿದರೆ ಕೋಕೋಡಿ ಮೇರ್ ಅಂತಕ್ಕಂಥದ್ದು. ಆಪ್ಷನ್ ಸಿ. ಆ್ಯಂಡ್ ಒಂದು ಹೂವಿನ ಕೇಸರದಿಂದ ಶಲಾಗ್ರಕ್ಕೆ ಪರಾಗವು ವರ್ಗಾವಣೆಯಾಗುವ ಪ್ರಕ್ರಿಯೆ. ಒಂದು ಹೂವಿನ ಕೇಸರದಿಂದ ಶಲಾಗ್ರಕ್ಕೆ ಪರಾಗವು ವರ್ಗಾವಣೆಯಾಗುವಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ? ನಿಷೇಚನ, ಪರಾಗಸ್ಪರ್ಶ, ಸ್ಪರ್ಶ, ಅಪರಾಗಸ್ಪರ್ಶ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿರಬಹುದು ಏನಂತ ಹೇಳಿದರೆ ನಿಷೇಚನ, ಸ್ಪರ್ಶ, ಅಪರಾಗಸ್ಪರ್ಶ ಅದು ಬರೋದಿಲ್ಲ. ಸೊ ಪರಾಗಸ್ಪರ್ಶ ಕ್ರಿಯೆ ಅಂತ ನೀವು ಕೇಳಿರ್ತೀರ. ಸೊ ಆನ್ಸರು ಅದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸ್ಪೈರೋಗೈರ ಜೀವಿಯಲ್ಲಿ ಸಂತಾನೋತ್ಪತ್ತಿಯ ವಿಧ ಯಾವುದು? ವಿದಳನ, ಪುನರುತ್ಪತ್ತಿ, ಬೀಜಾಣು ಉತ್ಪತ್ತಿ, ತುಂಡಾಗುವಿಕೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಸ್ಪೈರೋಗೈರ ಜೀವಿಯಲ್ಲಿ ಬಂದು ಆಪ್ಷನ್ ಎ, ವಿದಳನ ಕ್ರಿಯೆ. ಆ್ಯಂಡ್ ನೆಕ್ಸ್ಟ್ ಮಾಂಸಲ ಬೇರು ಹೊಂದಿರುವ ಸಸ್ಯ ಯಾವುದು ಅಂತ ಕೇಳಿದರೆ ಆಲೂಗಡ್ಡೆ, ಗೆಣಸು, ಶುಂಠಿ ಆ್ಯಂಡ್ ಶೇಂಗಾ ಅಂತ ಕೊಟ್ಟಿದ್ದಾರೆ. ಆನ್ಸರ್ ನೋಡ್ತಾ ಹೋದರೆ ಆಪ್ಷನ್ ಬಿ, ಗೆಣಸು. ಆ್ಯಂಡ್ ನೆಕ್ಸ್ಟ್ ಸಸ್ಯದಲ್ಲಿ ಹಣ್ಣು ಇದರಿಂದ ಉಂಟಾಗುತ್ತದೆ. ಶಲಾಕೆ, ಅಂಡಕ, ಅಂಡಾಶಯ ಆ್ಯಂಡ್ ಶಲಾಕಾಗ್ರ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ರಿಪೀಟೆಡ್ ಕ್ವಶನ್ನು. ಅಂಡಾಶಯದಲ್ಲಿ ಹಣ್ಣು ಉಂಟಾಗ್ತಕ್ಕಂಥದ್ದು ಆಪ್ಷನ್ ಸಿ. ನೆಕ್ಸ್ಟ್ ಪಕ್ವವಾದ ಅಂಡಾಶಯ ಇದನ್ನು ಉಂಟು ಮಾಡುತ್ತದೆ. ಪಕ್ವವಾದ ಅಂಡಾಶಯ ಬೀಜನ, ಕೇಸರ, ಶಲಾಕೆ, ಹಣ್ಣು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಇಲ್ಲಿ ಹಣ್ಣು ಮತ್ತು ಬೀಜ ಎರಡನ್ನೂ ಉತ್ಪತ್ತಿ ಮಾಡ್ತಕ್ಕಂಥದ್ದು. ಅದರಲ್ಲಿ ಮೇಯ್ನಾಗಿ ನಾವು ತೊಗೊಳ್ತಾ ಹೋದಾಗ ಪಕ್ವವಾದ ಅಂಡಾಶಯ ಇದನ್ನು ಉಂಟು ಮಾಡುತ್ತೆ ಅಂತ ಹೇಳಿದರೆ ಆಪ್ಷನ್ ಎ, ಬೀಜ. ಸೊ ನೀವು ಇಲ್ಲಿ ನೋಡಿದ್ವಿ ಅಲ್ವಾ, ಸಸ್ಯದಲ್ಲಿ ಹಣ್ಣು ಇದರಿಂದ ಉಂಟಾಗುತ್ತೆ, ಅಂಡಾಶಯದಿಂದ ಹಣ್ಣು ಉಂಟಾಗ್ತಕ್ಕಂಥದ್ದು. ಅದೇ ರೀತಿ ಅಂಡಾಶಯದಲ್ಲಿ ಹಣ್ಣು ಉಂಟಾದರೆ ಅಂಡಾಶಯ ಇಟ್ ಮೀನ್ಸ್ ಪಕ್ವವಾದ ಜಾಸ್ತಿ ಮಾಗೋದು ಅಂತ ಹೇಳ್ತಾರೆ. ಸೊ ಅದರಿಂದ ಏನು ಉಂಟಾಗುತ್ತೆ? ಬೀಜ ಉಂಟಾಗುತ್ತೆ.
ಕ್ರಿಸ್ಟೆಗಳು ಇಲ್ಲಿ ಕಂಡುಬರುತ್ತವೆ. ಮೈಟೋಕಾಂಡ್ರಿಯಾ, ಲೈಸೋಸೋಮ, ಗಾಲ್ಗಿ ಸಂಕೀರ್ಣ ಆ್ಯಂಡ್ ರೈಸೋಸೋಮ್ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಆಪ್ಷನ್ ಎ ಮೈಟೋಕಾಂಡ್ರಿಯಾದಲ್ಲಿ ಕಂಡುಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಪ್ಲಾಸ್ಟಿಡ್ಗಳು ಇಲ್ಲಿ ಕಂಡುಬರ್ತವೆ. ಪ್ರಾಣಿ ಜೀವಕೋಶದಲ್ಲಿ, ಸಸ್ಯ ಜೀವಕೋಶದಲ್ಲಿ, ಪಕ್ಷಿ ಜೀವಕೋಶದಲ್ಲಿ ಆ್ಯಂಡ್ ಸೂಕ್ಷ್ಮಾಣು ಜೀವಕೋಶಗಳಲ್ಲಿ ಅಂತ ಹೇಳಿದರೆ ಎಸ್ ಆನ್ಸರ್ ಬಂದು ಸಸ್ಯ ಜೀವಕೋಶದಲ್ಲಿ ಈ ಒಂದು ಪ್ಲಾಸ್ಟಿಡ್ಗಳು ಕಂಡುಬರುತ್ತೆ. ಪ್ರಾಣಿ ಜೀವಕೋಶದಲ್ಲಿ ಕಂಡುಬರೋದಿಲ್ಲ, ಅದನ್ನು ನೆನ್ಪಿಟ್ಕೊಡಿ. ಬಣ್ಣ ಕೊಡದ ವರ್ಣಕಗಳಿಲ್ಲದ ಪ್ಲಾಸ್ಟಿಡ್ಗಳು ಯಾವುದು? ಬಣ್ಣ ಕೊಡದ ವರ್ಣಕಗಳಲ್ಲದ ಪ್ಲಾಸ್ಟಿಡ್ಗಳು ಯಾವುದು? ಕ್ಲೋರೋಪ್ಲಾಸ್ಟ್ಗಳು, ಕ್ರೋಮೋಪ್ಲಾಸ್ಟ್ಗಳು, ಯುಕೋಪ್ಲಾಸ್ಟ್ಗಳು ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಆಪ್ಷನ್ ಬಿ ಕ್ರೋಮೋಪ್ಲಾಸ್ಟ್ಗಳು. ಆ್ಯಂಡ್ ನೆಕ್ಸ್ಟು ಕ್ಯಾರೆಟು, ಗೆಣಸು, ಬೀಟ್ರೂಟು ಸಸ್ಯದ ಇದರ ಭಾಗಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಎಲೆಗಳ, ಕಾಂಡಗಳ, ಬೇರುಗಳ ಮತ್ತು ಕಾಯಿಗಳ ಅಂತ ಕೇಳಿರೋದು. ಸೊ ನಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲನೂ ಬೇರಲ್ಲಿ ಬಂದಿರತಕ್ಕಂಥ ಏನು ಭೂಮಿಯ ಅಂಡೆ ಬರ್ತಕ್ಕಂಥದ್ದನ್ನೆಲ್ಲ ನಾವು ಬೇರುಗಳು ಅಂತ ಅಂದ್ಕೊಳ್ತೀವಿ. ಬಟ್ ಅದೆಲ್ಲ ಬೇರುಗಳು ಅದಕ್ಕೆ ಆಗೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಇಲ್ಲ ನೋಡ್ತಾ ಹೋದಾಗ ಕ್ಯಾರೆಟ್ ಆಗಿರ್ಬೋದು, ಗೆಣಸು, ಬೀಟ್ರೂಟ್ ಇವೆಲ್ಲ ಕಾಂಡಗಳ ಒಂದು ಲಿಸ್ಟ್ಗೆ ಸೇರಿಕೊಳ್ತಕ್ಕಂಥದ್ದು. ಆಪ್ಷನ್ ಬಿ ಕಾಂಡಗಳಿಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಪೀಸ್ ಪ್ಲಾಂಟೇರಮ್ ಪುಸ್ತಕದ ಕರ್ತೃ ಯಾರು ಅಂತ ಕೇಳಿದರೆ ಪರಾಶರ, ಅರಿಸ್ಟಾಟಲ್, ಕರೋಲಸ್ ಲಿನೇಯಸ್, ಚಾರ್ಲ್ಸ್ ಡಾರ್ವಿನ್ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಸೊ ಕರೋಲಸ್ ಲಿನೇಯಸ್ ಸಸ್ಯಶಾಸ್ತ್ರದ ಪಿತಾಮಹ ಅಂತ ಏನು ಹೇಳಿದ್ವಿ. ಸೊ ಅದರ ಒಂದು ಅವರೊಬ್ಬರು ಈ ಒಂದು ಸ್ಪೀಸಿಸ್ ಪ್ಲಾಂಟೇರಮ್ ಅಂತಕ್ಕಂಥ ಒಂದು ಪುಸ್ತಕದ ಕರ್ತೃ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಎಲ್ಲ ಸಸ್ಯಗಳ ಬೆಳವಣಿಗೆಗೆ ಅತ್ಯವಶ್ಯಕವಾಗಿ ಬೇಕಾಗಿರುವ ಧಾತುಗಳ ಸಂಕೇತಾಕ್ಷರಗಳು ಯಾವುದು ಅಂತ ಕೇಳಿದರೆ ಸೊ ನೋಡಿ NPK, SPBK, KCUFO, PCAPT ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ರಾಸಾಯನಿಕ ವಸ್ತುಗಳೇನಿದ್ದಾವೆ, ಧಾತುಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೊಡೋ ಬದಲು ಇಲ್ಲಿ ಅದರ ಒಂದು ಸಂಕೇತಾಕ್ಷರವನ್ನು ಕೊಟ್ಟಿದ್ದಾರೆ ಅಷ್ಟೇ. N ಮೀನ್ಸ್ ನೈಟ್ರೋಜನ್, P ಫಾಸ್ಫರಸ್, K ಪೊಟ್ಯಾಷಿಯಮ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಬಂದು ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಇನ್ನು ಸಲ್ಫರು, PB ಮೀನ್ಸ್ ಲೆಡ್ಡು, K ಪೊಟ್ಯಾಷಿಯಮು. ಸೊ ಈ ಥರ ಎಲ್ಲ ಬರುತ್ತೆ. ಆದರೆ ಸಸ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೇಯ್ನಾಗಿ ಫಾಸ್ಫೇಟು ಆ್ಯಂಡ್ ಫಾಸ್ಫರಸ್ಸು, ಫಾಸ್ಫೇಟ್ ಮತ್ತು ನೈಟ್ರೋಜನ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು ನೈಟ್ರೋಜನಸ್ ಗೊಬ್ಬರಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಸೂಪರ್ ಫಾಸ್ಫೇಟು, ಯೂರಿಯಾ, ಪೊಟ್ಯಾಷಿಯಂ ಸಲ್ಫೇಟು, ಪೊಟ್ಯಾಷಿಯಂ ಕ್ಲೋರೈಡು. ಸೊ ನೈಟ್ರೋಜನಸ್ ಗೊಬ್ಬರಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಯೂರಿಯಾ. ಆಪ್ಷನ್ ಬಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇದು TETಗೆ ಯೂಸ್ ಆಗಲಿ ಅಂತಕ್ಕಂಥ ಒಂದು ಪರ್ಪಸಿಂದ ಆಲ್ಮೋಸ್ಟ್ ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಈ ಒಂದು ಕ್ವಶನ್ಸ್ಗಳು. ಸೊ ನೀವು ಕಮ್ಮಿ ಸಮಯ ಇರೋದ್ರಿಂದ ಜಾಸ್ತಿ ವಿಷಯಗಳು ಅಥವಾ ಜಾಸ್ತಿ ಕಂಟೆಂಟ್ನ ನೀವು ಬೇಗ ಕಡಿಮೆ ಟೈಮಲ್ಲಿ ಮುಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ತುಂಬ ರಿವಿಷನ್ಸ್ಗಳಿರುತ್ತೆ. ಸೊ ರಿವಿಷನ್ಸ್ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋಗಿ.